ನಮ್ಮ ಬೈಬಲ್ ಸ್ಟಡಿಯ ಸಹಾಯಕ್ಕೋಸ್ಕರವಾಗಿ ಯಾರಾದರೂ ದಯಮಾಡಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನ ಓದ್ರಿ. ಮೊದಲಿನ 2 ವಚನಗಳನ್ನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಕನ್ನಡ ತೋರಿಸ್ಕೊಳಕ್ಕೆ ಇದು ಕೂಡ ಒಂದು ಟಿಶ್ಯೂ. ಒಂದ್ ಮಿನಿಟ್. ಬಿಡು, ಇದೆ ಸಿಕ್ತು ಬಿಡು. ಓಕೆ. ಇವಾಗ ನಾವು ಓದಿದಂತ ಭಾಗಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಇದು ಬಹಳ ವಿಶೇಷವಾಗಿ ವಿಶ್ವಾಸಿಗಳಂತ ನಮಗೆ ಮತ್ತು ಸಭೆಗೆ, ಇಡೀ ಸಭೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡುವಂಥದ್ದು ಮತ್ತು ಎಚ್ಚರಿಕೆ ಕೊಡುವಂಥದ್ದು ಮತ್ತು ಮುನ್ನಡೆಸುವಂತಹ ಒಂದು ವಾಕ್ಯ ಭಾಗ. ಅದು ಯಾವುದಂದ್ರೆ ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ. ಈ 12ನೇ ಅಧ್ಯಾಯದಲ್ಲಿ ಇರುವಂತ ಬಹಳ ಪ್ರಾಮುಖ್ಯವಾದಂತ ಭಾಗ. ಅದು ಏನಂತ ಹೇಳುವಾಗ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ಬಹಳ ಗಂಭೀರವಾದಂತಹ ಒಂದು ವಾಕ್ಯ ಭಾಗ. ಎಲ್ಲರಿಗೂ ಇವತ್ತು ಅವಶ್ಯಕವಾಗಿರುವಂತದ್ದು, ಬೇಕಾಗಿರುವಂತದ್ದು ಮತ್ತು ವಿಶ್ವಾಸಿಗಳನ್ನ ಎಚ್ಚರಿಸುವಂಥದ್ದು, ಬಲಪಡಿಸುವಂಥದ್ದು ವಾಕ್ಯ ಭಾಗ ಇದಾಗಿದೆ. ಸಾಮಾನ್ಯವಾಗಿ ಇದನ್ನ ನಾವು ಆರಾಧನೆಯಲ್ಲಿ ಓದುತ್ತೇವೆ, ರೂಢಿಯಾಗಿಯೋ ಹೇಗೋ ಇದನ್ನ ಓದ್ತೇವೆ. ಈ ವಚನವನ್ನ 12ನೇ ಅಧ್ಯಾಯದ ಈ 2 ವಚನಗಳನ್ನ ಆರಾಧನೆಯಲ್ಲಿ ಕೂಡ ನಾವು ಓದುವಂಥದ್ದು ಒಂದು ರೂಢಿ ಆಗಿರ್ತದೆ. ಹೇಗೂ ಇವತ್ತು ನಾವು ಇದರ ಸ್ವಲ್ಪ ಆಳವಾದಂತ ಒಂದು ಭಾಗಕ್ಕೆ ಇವತ್ತು ನಾವು ಹೋಗ್ಬೇಕಾಗಿದೆ. ಅದೇನೆಂದ್ರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಎಂಬುದಾಗಿ ಹೇಳುವಂಥದ್ದು. ಯಾಕೆ ದೇವರು ನಮ್ಮಿಂದ ಹಣ ಕೇಳೋದಿಲ್ಲ, ಐಶ್ವರ್ಯ ಕೇಳುವುದಿಲ್ಲ, ಚಿನ್ನ ಬೆಳ್ಳಿಯನ್ನ ಕೇಳುವುದಿಲ್ಲ, ಆದ್ರೆ ದೇವರು ನಮ್ಮ ದೇಹಗಳನ್ನ ಕೇಳ್ತಾನೆ. ಯಾಕೆಂತ ಹೇಳುವಾಗ, ಇದು ಬಹಳ ಅಮೂಲ್ಯವಾದದ್ದು. ಈ ದೇಹ ಎಂಬಂಥದ್ದು ಬಹಳ ಅಮೂಲ್ಯವಾದದ್ದು. ಯಾಕೆಂದ್ರೆ ಈ ದೇಹ ಇದು ಆಕ್ಚುಲ್ ಆಗಿ ನಮ್ಮ ಇಷ್ಟ ಬಂದ ಪ್ರಕಾರವಾಗಿ ನಮ್ಮ ದೇಹವನ್ನ ನಾವು ಉಪಯೋಗಿಸ್ತೇವೆ. ನಮ್ಮ ಇಷ್ಟ ಬಂದ ಕಡೆಗೆ ನಾವು ಹೋಗ್ತೇವೆ, ಇಷ್ಟ ಬಂದ ಕಡೆಗೆ ಬರ್ತೇವೆ, ಇಷ್ಟ ಬಂದದನ್ನ ನಾವು ಮಾಡ್ತೇವೆ. ಇದೆಲ್ಲ ಮಾಡುವಾಗ ನಮ್ಮ ದೇಹವನ್ನ ನಾವು ನಿಯಂತ್ರಿಸಿಕೊಂಡು ನಮ್ಮ ಇಷ್ಟ ಬಂದ ಪ್ರಕಾರವಾಗಿ ನಾವು ನಮ್ಮ ದೇಹವನ್ನ ಉಪಯೋಗಿಸ್ತೇವೆ. ಆದರೆ ದೇವರ ವಾಕ್ಯದ ಪ್ರಕಾರವಾಗಿ ನಾವು ನೋಡುವಾಗ ಇದು ಬಹಳ ಬಹಳ ವಿರೋಧವಾದದ್ದು, ದೇವರ ಚಿತ್ತಕ್ಕೆ ವಿರೋಧವಾದದ್ದು. ದೇವರು ಇದನ್ನ ಇಷ್ಟಪಡುವುದಿಲ್ಲ. ಯಾಕೆ ಇಷ್ಟಪಡುವುದಿಲ್ಲ? ಯಾಕೆ ಅಂತ ಹೇಳುವಾಗ, ನಮ್ಮ ದೇಹ ಇದು ಆಕ್ಚುಲ್ ಆಗಿ ಇದು ನಮ್ಮದಲ್ಲ. ನಮ್ಮ ದೇಹ ನಮ್ಮದಲ್ಲವೇ. ಆದ್ರಿಂದ ನಾವು ತಿಳ್ಕೊಳ್ಬೇಕಾದಂತ ವಿಷಯ ಏನಂತ ಹೇಳುವಾಗ,
ನಮ್ಮ ದೇಹಗಳನ್ನ ನಾವು ಇಷ್ಟ ಬಂದ ಪ್ರಕಾರವಾಗಿ ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಇದು ಅಕ್ಷರಶಃ ತಪ್ಪು. ಇದು ಒಂದು ದೊಡ್ಡ ವಿಶ್ವಾಸಿಗಳು ಈ ದಿವಸಗಳಲ್ಲಿ ಮಾಡುವಂತ ದೊಡ್ಡ ಪಾಪವಾಗಿದೆ. ಆದ್ರಿಂದ ದೇವರು ನಮ್ಮಿಂದ ಏನ್ ಕೇಳ್ತಾನೆ ಅಂತ ನಾವು ನೋಡುವಾಗ ದೇವರು ನಮ್ಮ ದೇಹಗಳನ್ನ ಕೇಳ್ತಾನೆ. ಯಾಕೆಂದ್ರೆ ನಮ್ಮ ದೇಹ ಅದು ನಮ್ಮದಲ್ಲ, ಅದು ಮತ್ಯಾರ್ದು ಅಂತ ನಾವು ನೋಡುವ, ಅದು ದೇವರದೇ. ಅದು ದೇವರು ನಮಗೆ ಕೊಟ್ಟದ್ದು. ನಮ್ಮ ದೇಹ ಅದು ದೇವರು ನಮಗೆ ಕೊಟ್ಟದ್ದು. ಆದ್ರಿಂದ ದೇವರ ಮಹಿಮೆಗಾಗಿ ನಮ್ಮ ದೇಹಗಳನ್ನ ನಾವು ಉಪಯೋಗಿಸ್ಕೊಳ್ಬೇಕಾಗಿದೆ. ಇದು ಬಹಳವಾಗಿ ದೇವರ ವಾಕ್ಯ ಕೊಡುವಂತ ದೊಡ್ಡ ಎಚ್ಚರಿಕೆ. ನಮ್ಮ ದೇಹಗಳನ್ನು ಎಂದೆಂದಿಗೂ ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ಉಪಯೋಗಿಸಿಕೊಳ್ಳುವುದಾದ್ರೆ ನಿಶ್ಚಯವಾಗಿಯೂ ಖಂಡಿತವಾಗಿಯೂ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡೆಯುವುದಕ್ಕಾಗುವುದೇ ಇಲ್ಲ. ಆದ್ರಿಂದ ದೇವರ ವಾಕ್ಯ ಬಹಳ ಗಂಭೀರವಾದಂತಹ ಎಚ್ಚರಿಕೆಯನ್ನು ನಮಗೆ ಕೊಡುವಂತದ್ದಾಗಿರ್ತದೆ. ಇವತ್ತು ನಾನು ನೆನೆಸ್ತೀನಿ, ಸುಮಾರು 18 ಮಂದಿ ಮಾತ್ರ ಇದ್ದಾರೆ ನಮ್ಮ ಮೊಬೈಲ್ ಇದ್ರೊಳಗೆ, ಬರೀ 18 ಮಂದಿ. ಎಲ್ಲಾ ಜನರು ಇದಕ್ಕೆ ಸಹಕಾರ ಕೊಟ್ರೆ, ಬಂದು ದೇವರ ವಾಕ್ಯವನ್ನು ಕೇಳಿದ್ರೆ ಖಂಡಿತವಾಗಿಯೂ ನೀವೆಲ್ಲರೂ ಇದರ ಮುಖಾಂತರವಾಗಿ ಆಶೀರ್ವಾದ ಹೊಂತೀರಿ. ಇದರಲ್ಲಿ ಯಾವ ವಿಧವಾದ ಸಂದೇಹ ಇಲ್ಲ. ಆದ್ರೆ ಇದನ್ನು ತಿರಸ್ಕಾರ ಮಾಡಿದ್ರೆ ಖಂಡಿತವಾಗಿಯೂ ನೀವು ನಿಮ್ಮನ್ನ ನಷ್ಟಪಡಿಸ್ಕೊಳ್ತೀರಿ. ಇದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು ನಾವು. ಅವರು ಬೈಬಲ್ ಸ್ಟಡಿ ಮಾಡ್ತಾರೆ, ಏನ್ ಪರವಾಗಿಲ್ಲ, ಏನ್ ಕೇಳದೇ ಇರೋ ಪರವಾಗಿಲ್ಲ ಎಂಬುದಾಗಿ ನೀವು ಅಸಡ್ಡೆ ಮಾಡಿದ್ರೆ ಖಂಡಿತವಾಗಿಯೂ ಇದರಿಂದ ನೀವು ನಷ್ಟವನ್ನೇ ಹೊಂತೀರಿ. ದೇವರ ವಾಕ್ಯದಿಂದ ಆಗುವಂತ ನಷ್ಟ, ಒಂದು ವೇಳೆ ಹಣ ಕಳ್ಕೊಂಡ್ರೆ ನಾವು ದುಡಿಬಹುದು, ಬೇರೇನ ಆಸ್ತಿನ ಕಳ್ಕೊಂಡ್ರೆ ನಾವು ದುಡಿಬಹುದು, ಸಂಪಾದನೆ ಮಾಡಬಹುದು, ಸ್ನೇಹಿತನ ಕಳ್ಕೊಂಡ್ರೆ ನಾವು ಸಂಪಾದನೆ ಮಾಡಬಹುದು. ಆದ್ರೆ ದೇವರ ವಾಕ್ಯದ ಸತ್ಯಗಳನ್ನ ಕಳ್ಕೊಂಡ್ರೆ ಅದು ಬಹಳ ದೊಡ್ಡ ನಷ್ಟ. ತಿರುಗಿ ಅದನ್ನ ಸಂಪಾದನೆ ಮಾಡುವುದು ಕಷ್ಟ, ಆಗುದಿಲ್ಲ. ಅದು ಸುಲಭ ಅಲ್ವೇ ಅಲ್ಲ. ಅದಕ್ಕೆ ದೇವರು ಏನ್ ಕೇಳ್ತಾನೆ, ನಮ್ಮಿಂದ ಒಂದು ಬಹಳ ಪ್ರಾಮುಖ್ಯವಾದಂತ ಅಂಶವನ್ನು ಕೇಳ್ತಾನೆ. ಅದೇನಂದ್ರೆ ನಮ್ಮ ದೇಹಗಳನ್ನು ಆತನು ಕೇಳ್ತಾನೆ. ಇದನ್ನ ನಾವು ಬೇರೆ ಕಡೆಗಳಲ್ಲಿಯೂ ಕೂಡ ನಾವು ಓದ್ತೇವೆ. ಅದು ರೋಮ ಪತ್ರಿಕೆ 6ನೇ ಅಧ್ಯಾಯದಲ್ಲಿಯೂ ಕೂಡ ನಾವು ಓದ್ತೇವೆ. 6ನೇ ಅಧ್ಯಾಯ 12ನೇ ವಚನದಿಂದ ನೋಡ್ರಿ. 12ನೇ ವಚನದಿಂದ ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ. ಆದರೆ ಸತ್ತವಳಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ ಅಷ್ಟೇ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಬಹಳ ಒಂದು ಡೈರೆಕ್ಟ್ ಒಂದು ಏನಪ್ಪಾ ಅಂತ ಹೇಳುವಾಗ ಒಂದು ಎಚ್ಚರಿಕೆ, ಒಂದು ಗದರಿಕೆ. ದೇವ್ರ ವಾಕ್ಯ ಗದರಿಸ್ತದಲ್ಲ, ಖಂಡಿತವಾಗಿ ಗದರಿಸ್ತದೆ. ಎಷ್ಟೋ ಸಾರಿ ನಾವು ಅದನ್ನ ತಿಳ್ಕೊಳ್ಳೋದಿಲ್ಲ. ತಿಮೋಥೆ ಪತ್ರಿಕೆಯಲ್ಲಿ ಕೂಡ ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಬರುವಾಗಲೂ ಆತನು ಬಹಳ ಗಂಭೀರವಾಗಿ ಎಚ್ಚರಿಸ್ತಾನೆ. ಎರಡು ತಿಮೋಥೆ ದೇವರ ವಾಕ್ಯವು
ಆ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಅದು ಒಂದು. ಅದಲ್ಲ ಯಾಕೋಬನ ಪತ್ರಿಕೆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ ಅಂತ. ದೈವ ಪ್ರೇರಿತವಾದ ತಿಮೋತಿ 2 ತಿಮೋತಿ 4 ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರದ ಅದೇ ವಾಕ್ಯ ಹೋದ್ರಿ. 2 ತಿಮೋತಿ 4:16 ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ನೋಡಿ, ದೈವ ಪ್ರೇರಿತವಾದಂತ ಪ್ರತಿಯೊಂದು ಯಾರು ಸಾರಿ ಅಣ್ಣ 3:16 ಓಕೆ ನೋ ಪ್ರಾಬ್ಲಮ್. ದೈವ ಪ್ರೇರಿತವಾದ ಪ್ರತಿಯೊಂದೊಂದು ವಾಕ್ಯವು ಅದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಇದು ಬಹಳ ಗಂಭೀರವಾದಂತಹ ವಿಷಯಗಳು. ದೇವರ ವಾಕ್ಯ ಯಾವಾಗ್ಲೂ ನಮ್ಮನ್ನ ಗದರ್ಸ್ತದೆ. ಕೆಲವರಿಗೆ ಸ್ವಲ್ಪ ಏನಾದ್ರೂ ಅವರ ಮನಸ್ಸಿಗೆ ಕಸಿವಿಸಿ ಆಗ್ಬಿಟ್ರೆ ದೇವರ ವಾಕ್ಯ ಬೋಧಕರು ಬೋಧನೆ ಮಾಡುವಾಗ ಇವ್ರು ನನ್ನ ವಿರುದ್ಧವಾಗಿ ಮಾತಾಡಿದ್ರು ಅಂತ ಇನ್ನೊಬ್ಬರ ಹತ್ರ ಹೋಗಿ ಚಾಡಿ ಹೇಳ್ತಾರೆ. ನಾನು ಅದನ್ನು ಕೇಳಿದ್ದೇನೆ. ಹಾಗೆಂದಿಗೂ ನಾವು ತಿಳ್ಕೊಳ್ಬಾರ್ದು. ದೇವರ ವಾಕ್ಯವೇ ಎಲ್ಲರಿಗೂ ಒಂದೇ ರೀತಿಯಲ್ಲಿ ದೇವರು ಮಾತಾಡ್ತಾನೆ. ಒಬ್ರು ಕೀಳಾಗಿ, ಒಬ್ರು ಮೇಲಾಗಿ, ಅಥವಾ ಒಬ್ರು ಪರವಾಗಿ ದೇವರು ಎಂದಿಗೂ ಮಾತಾಡುವುದಿಲ್ಲ. ದೇವರ ವಾಕ್ಯ ಯಾವಾಗಲೂ ಇದ್ದಕ್ಕಿದ್ದ ಹಾಗೆ ಅದು ಪರಿಶುದ್ಧಾತ್ಮನು ತಾನೇ ಅದು ಕೊಡುವಂತ ದೇವರ ವಾಕ್ಯ ಅದು ಆಗಿರ್ತದೆ. ಸೊ ಇಲ್ಲಿ ನಾವು ನೋಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 12ನೇ ಅಧ್ಯಾಯದಲ್ಲಿ ಮತ್ತು 6ನೇ ಅಧ್ಯಾಯದಲ್ಲಿ ಕೂಡ ಏನಂತೆ, ಆದ್ರೆ ನೀವು ಸತ್ತವಳಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿರಿ. ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಅರ್ಪಿಸಿರಿ. ಬಹಳ ಗಂಭೀರವಾದಂತ ಒಂದು ಮಾತು. ಏನಂತ ಹೇಳುವಾಗ ಏನಂತೆ, ದುಷ್ಟತ್ವವನ್ನು ನಡೆಸುವ ಸಾಧನಗಳನ್ನಾಗಿ ಮಾಡಿಕೊಳ್ಳಬೇಡ್ರಿ. ನಮ್ಮ ದೇಹವನ್ನ ನಮಗೆ ಗೊತ್ತೇ ಇಲ್ಲಲ್ಲ ಎಷ್ಟು ಸಾರಿ ನಾವು ಈ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸ್ಕೊಂಡಿದ್ದೇವೆ. ಇನ್ನೊಬ್ಬರ ಮೇಲೆ ಸೇಡ್ ತೀರಿಸ್ಕೊಂಡು, ಅಥವಾ ಇನ್ನೊಬ್ಬರ ಮೇಲೆ ಕೋಪ ಇಟ್ಕೊಂಡು, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಿಟ್ಕೊಂಡು ದೇವರ ವಾಕ್ಯವನ್ನ ನಾವು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೇವೆ ಎಷ್ಟೋ ಸಾರಿ. ಹಾಗೆಂದಿಗೂ ಮಾಡಬಾರ್ದು. ಅದು ದೇವರ ವಾಕ್ಯದ ಬೋಧನೆಯ ಬದಲು ಅದು ಮಾಡುವಂತ ಪಾಪ ಅದು ಆಗಿರ್ತದೆ. ದೇವರ ವಾಕ್ಯ ಯಾವಾಗ್ಲೂ ಅದು ದೇವರ ವಾಕ್ಯವೇ ಆಗಿದೆ. ಅದರಿಂದ ನಾವು ದೇವರ ವಾಕ್ಯವನ್ನು ಇದ್ದಕ್ಕಿದ್ದ ಹಾಗೆ ಯಥಾರ್ಥ ಮನಸ್ಸಿನಿಂದ ನಾವು ಅದನ್ನ ತಕ್ಕೊಳ್ಬೇಕು. ನಮ್ಮ ಮನಸ್ಸಿಗೆ ತಕ್ಕೊಳ್ಬೇಕು, ನಮ್ಮ ಹೃದಯಕ್ಕೆ ತಕ್ಕೊಳ್ಬೇಕು. ಮತ್ತು ದೇವರು ಏನು ಹೇಳ್ತಾನೋ ಅದನ್ನ ಗಮನಿಸ್ಬೇಕು. ಆದ್ರಿಂದ ದೇವರ ವಾಕ್ಯ ನಮಗೆ ದೇವ್ರು ಕೇಳುವುದೇನೆಂದ್ರೆ ನಮ್ಮ ದೇಹವನ್ನು ಕೇಳ್ತಾನೆ ದೇವರು. ಹೌದು, ಯಾಕೆ ಅಂತ ಹೇಳುವಾಗ ಅದು ನನ್ನದು. ದೇವರು ಹೇಳುವಂಥದ್ದು, ನಿನ್ನ ದೇಹ ನನ್ನದು, ನಿನ್ನ ದೇಹ ನಿನ್ನದಲ್ಲ. ಯಾಕೆಂದ್ರೆ ದೇವರು ನಮ್ಮ ದೇಹವನ್ನು ಸೃಷ್ಟಿ ಮಾಡಿದಂಥವನು, ರೂಪಿಸಿದಂಥವನು ದೇವರು. ಆದ್ರಿಂದ ನಮ್ಮ ದೇಹ, ನಮ್ಮ ಉದಾಹರಣೆಗೆ ನಮ್ಮ ಹೃದಯ ಅದು ನಮ್ಮದಲ್ಲ, ದೇವ್ರು ಕೊಟ್ಟದ್ದು. ನಮ್ಮ ಆತ್ಮ ಅದು ನಮ್ಮದಲ್ಲ, ದೇವ್ರು ಕೊಟ್ಟದ್ದು. ಸಭೆ ಅದು ನಮ್ಮದಲ್ಲ, ಅದು ದೇವರು ಕೊಟ್ಟದ್ದು.
ಸೊ ಆದ್ರಿಂದ ಇಲ್ಲಿ ವಾಕ್ಯ ನಮಗೆ ಬಹಳ ಗಂಭೀರವಾಗಿ ಎಚ್ಚರಿಕೆ ಕೊಡುವಂತದ್ದು ಏನಂದ್ರೆ ಆ ದುಷ್ಟತ್ವವನ್ನು ನಡೆಸುವಂತ ಸಾಧನಗಳಾಗಿ ಮಾಡಬೇಡ್ರಿ. ಎಷ್ಟು ಸಾರಿ ನಮ್ಮ ಜೀವಮಾನದಲ್ಲಿ ಬಹಳ ವರ್ಷಗಳಿಂದ ನಾವು ಇದನ್ನ ಮಾಡಿದ್ದೇವೆ. ಯೋಚನೆ ಮಾಡಬೇಕಾದ ಒಂದು ಅಂಶ ಇದು. ನಮ್ಮ ದೇಹಗಳನ್ನ ದೇವರಿಗೆ ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಮಾಡುವ ಬದಲು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ನಾವು ಉಪಯೋಗಿಸಿದ್ದೇವೆ. ನಮ್ಮ ದೇಹಗಳನ್ನು ಉಪಯೋಗಿಸಿದ್ದೇವೆ. ಹೌದು, ಇದು ಎಷ್ಟೋ ಸಾರಿ ನಾವು ಮಾಡಿದ್ದು ಉಂಟು. ಆದ್ರೆ ಅದನ್ನ ಇವಾಗ ನಾವು ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ಏನಂತ ಹೇಳುವಾಗ, ಅಯ್ಯೋ ದೇವರೇ, ನನ್ನ ದೇಹವನ್ನ ಬಹಳ ದೇವರಿಗಾಗಿ ಮೀಸಲಾದಂತ ಅಂಗವನ್ನಾಗಿ ಇಟ್ಟುಕೊಳ್ಳುವ ಬದಲು ನನ್ನ ಸ್ವಂತ ಇಷ್ಟಕ್ಕಾಗಿ ನಾನು ಉಪಯೋಗಿಸಿದ್ದೇನೆ ಎಂಬುದಾಗಿ ನಾವು ಈ ದಿವಸಗಳಲ್ಲಿ ಇದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕು. ಒಂದು ವೇಳೆ ವಿಶ್ವಾಸಿ ಆಗಿರ್ಬೋದು, ನಂಬಿರ್ಬೋದು, ರಕ್ಷಣೆ ಹೊಂದಿರ್ಬೋದು, ಅಥವಾ ಏನೇ ಆಗಿರ್ಬೋದು, ಅದು ದೇವರು ನೋಡುವುದಿಲ್ಲ. ದೇವರು ನಿನ್ನ ಹೃದಯವನ್ನೇ ನೋಡುವಂತವನು ಆಗಿರ್ತಾನೆ. ಇವಾಗ ನಾನು ಇಲ್ಲಿ ಹೇಳುವಂತ ಒಂದು ಸಂಗತಿ ಏನಪ್ಪಾ ಅಂದ್ರೆ, ನಮ್ಮ ದೇಹಗಳನ್ನ ನಾವು ನೀತಿ ಕೃತ್ಯಗಳನ್ನು ನಡೆಸುವಂತ ಸಾಧನಗಳಾಗಿ ಉಪಯೋಗಿಸಬೇಕೇ ವಿನ ಏನಂತೆ ನಮ್ಮ ದುಷ್ಟತ್ವವನ್ನು ನಡೆಸುವಂತ ಸಾಧನಗಳಾಗಿ ನಾವು ಉಪಯೋಗಿಸಬಾರದು. ಒಂದು ವೇಳೆ ಉದಾಹರಣೆಗೆ ಒಂದು ಕತ್ತಿ ಇದೆ ಅಂತ ಇಟ್ಕೊಳ್ಳಿ, ಚಾಕು. ಆ ಚಾಕು ಸಾಮಾನ್ಯವಾಗಿ ಅದನ್ನ ತರಕಾರಿ ಕೊಯ್ಯಕ್ಕೆ ಉಪಯೋಗಿಸ್ತೇವೆ ಅಲ್ವೇ? ತರಕಾರಿ ಅದು ಬಹಳ ಇಂಪಾರ್ಟೆಂಟ್, ಅಡಿಗೆ ಮಾಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್, ಹೌದಲ್ವೇ? ಆದ್ರೆ ಅದೇ ಚಾಕುವನ್ನ ದುಷ್ಕೃತ್ಯವನ್ನು ನಡೆಸುವಂತ ಸಾಧನವನ್ನಾಗಿ ಕೂಡ ಉಪಯೋಗಿಸ್ಲಿಕ್ಕೆ ಸಾಧ್ಯತೆ ಉಂಟು. ಎಷ್ಟೋ ಈ ದಿವಸಗಳಲ್ಲಿ ನಾವು ನೋಡ್ತೇವೆ, ಲೋಕದಲ್ಲಿ ಭಯಂಕರವಾದಂತ ಕೊಲೆಗಳನ್ನ ನಾವು ನೋಡ್ತೇವೆ. ಸ್ವಂತ ಮಕ್ಕಳೇ ತಂದೆ ತಾಯಿಗಳನ್ನ ಕೊಂದದ್ದು ಉಂಟು. ಸ್ವಂತ ತಂದೆ ತಾಯಿಗಳೇ ಮಕ್ಕಳನ್ನ ಕೊಂದದ್ದು ಉಂಟು. ಅದು ಆ ಕಾರ್ಯಗಳು ಮಾಡುವಾಗ ಅವರು ಒಂದು ವೆಪನ್ ಉಪಯೋಗಿಸ್ತಾರೆ. ಯಾವುದಂತ ಹೇಳುವಾಗ ಸಾಯಿಸುವಂತ ಒಂದು ವೆಪನ್. ಇಲ್ಲಿ ನಾವು ನೋಡುವಂತ ಒಂದು ಸಂಗತಿ ಏನಂದ್ರೆ, ನಮ್ಮ ದೇಹ ಇದೆಯಲ್ಲ, ನಮ್ಮ ದೇಹ ಕೂಡ ಒಂದು ವೆಪನ್ನೇ. ಅದು ವೆಪನ್ ಅಂದ್ರೆ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಏನಪ್ಪಾ ಅದಕ್ಕೆ? ಆಯುಧ. ದುಷ್ಕೃತ್ಯವನ್ನು ನಡೆಸುವಂತ ಆಯುಧ. ಎಷ್ಟೋ ಮಂದಿ ಇವತ್ತು ತಮ್ಮ ದೇಹಗಳನ್ನ ಮಲಿನ ಮಾಡ್ಕೊಳ್ತಾರೆ. ಮಾಡಬಾರ್ದ ಸ್ಥಳಗಳಿಗೆ ಹೋಗ್ತಾರೆ, ಮಾಡಬಾರ್ದ ಕೆಲಸಗಳನ್ನು ಮಾಡ್ತಾರೆ. ನಾನು ವಿಶ್ವಾಸಿಗಳ ಕುರಿತಾಗಿ ಹೇಳ್ತಾ ಇದ್ದೇನೆ. ಎಷ್ಟು ಮಂದಿ ತಮ್ಮ ದೇಹಗಳನ್ನ ಮಲಿನ ಮಾಡ್ಕೊಳ್ತಾರೆ, ಹೊಲೆ ಮಾಡ್ಕೊಳ್ತಾರೆ ತಮ್ಮ ದೇಹಗಳನ್ನು. ಎಷ್ಟು ವಿಶ್ವಾಸಿಗಳು ದೇವರಿಗೆ ವಿರುದ್ಧವಾಗಿ ತಮ್ಮ ದೇಹಗಳನ್ನ ಉಪಯೋಗಿಸೋದು ಉಂಟು. ಎಂಥ ಭಯಂಕರವಾದ ಸಂಗತಿ. ದೇವರ ಅದನ್ನ ನೋಡುವಾಗ ನಾವೇನ್ ಮಾಡ್ತೇವೆ? ದೇವರನ್ನ ಕಳವಳಗೊಳಿಸ್ತೇವೆ, ದುಃಖ ಪಡಿಸ್ತೇವೆ. ಅಯ್ಯೋ, ನಮ್ಮ ಮಕ್ಕಳು ಇಂಥ ಒಂದು ಹೀನ ಸ್ಥಿತಿಗೆ ಕಾಲಿಟ್ರಲ್ಲ ಎಂಬುದಾಗಿ ನಮ್ಮ ಪರಲೋಕದ ತಂದೆ ಗೋಳಾಡುವಷ್ಟು ಮಟ್ಟಿಗೆ ನಾವು ಮಾಡಿಬಿಡ್ತೇವೆ. ಯಾಕೆಂತಂದ್ರೆ ಹೇಳಿದ್ರೆ, ನಮ್ಮ ದೇಹವನ್ನ ನಾವು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಮಾಡುವ ಬದಲು ದುಷ್ಕೃತ್ಯಗಳನ್ನು ನಡೆಸುವಂತ ಸಾಧನಗಳಾಗಿ ನಾವು ಮಾಡಿಬಿಡ್ತೇವೆ. ಎಂಥ ಭಯಂಕರವಾದಂತ ಸಂಗತಿ ಇದು ಆಗಿರ್ತದೆ. ಅಂದ ದೇವ್ರು ಕೇಳ್ತಾನೆ, ನೀತಿ ಕೃತ್ಯಗಳನ್ನ ನಡೆಸುವಂತ ಸಾಧನಗಳಾಗಿ ಮಾಡ್ಬೇಕಾ? ಹಾಗಾದ್ರೆ ನಿನ್ನ ದೇಹವನ್ನ ದೇವ್ರಿಗೊಪ್ಸು, ದೇವ್ರಿಗೆ ಅರ್ಪಿಸ್ಬಿಡು. ದೇವ್ರು ಇದನ್ನು ಕೇಳ್ತಾನೆ. ಎಂದಾದ್ರೂ ಅರ್ಪಿಸಿದ್ದೇವ ನಾವು? ಒಂದು ವೇಳೆ ಮೇಲ್ಮೇಲೆ ನಾವು ಅರ್ಪಿಸಿದ ಹಾಗೆ ನಾವು ಮಾತಾಡಿರ್ಬೋದು, ಅಥವಾ ಪ್ರಾರ್ಥನೆ ಮಾಡಿರ್ಬೋದು. ರಕ್ಷಣೆ ಹೊಂದಿದಂತ ಹೊಸದಲ್ಲಿ, ಓ ದೇವ್ರೇ,
ನಾನು ನನ್ನ ದೇಹವನ್ನು ನಿನಗೆ ಅರ್ಪಿಸ್ತೇನೆ ಅಂತ ಎಷ್ಟು ಸಾರಿ ಪ್ರಾರ್ಥನೆ ಮಾಡಿದ್ದು ಉಂಟು. ಆಮೇಲೆ ಬರ್ಬರ್ತಾ ಲೋಕದಾಶೆಗಳು ಬಂದು ನಮ್ಮ ಹೃದಯದಲ್ಲಿ ನೆಲೆಸಿ, ಪಾಪಗಳು ಬಂದು ನಮ್ಮ ಹೃದಯಗಳಲ್ಲಿ ನೆಲೆಸಿ, ಪಾಪಕ್ಕೆ ನಾವು ನಮ್ಮ ದೇಹದಲ್ಲಿ ಆಸರೆಯನ್ನು ಕೊಟ್ಟು ನಾವೆಷ್ಟು ದುಷ್ಕೃತ್ಯಗಳನ್ನ ನಾವು ಮಾಡಿಬಿಟ್ಟಿದ್ದೇವೋ ಏನೋ ಗೊತ್ತಿಲ್ಲ ನಮಗೆ. ಇವತ್ತು ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ. ಒಂದು ಮಾಡ್ಲಿ ಮಾಡದೆ ಹೋಗ್ಲಿ, ಒಟ್ಟಿನಲ್ಲಿ ನಾವು ಪಶ್ಚಾತ್ತಾಪ ಪಡಲೇಬೇಕು. ಯಾಕೆಂದ್ರೆ ದೇವರು ನಮ್ಮಿಂದ ಕೇಳುವಂಥದ್ದು ಅದು ಒಂದೇ ಈ ದಿವಸಗಳಲ್ಲಿ, ಪಶ್ಚಾತ್ತಾಪ ಪಡು, ರಿಪೆಂಟ್. ಅದನ್ನೇ ದೇವ್ರು ಕೇಳ್ತಾನೆ. ದೇವರು 5 ಸಭೆಗಳಿಗೆ 7 ಸಭೆಗಳಲ್ಲಿ ಒಟ್ಟು ಪ್ರಕಟಣೆಯಲ್ಲಿ 5 ಸಭೆಗಳಲ್ಲಿ 7 ಸಭೆಗಳಲ್ಲಿ 5 ಸಭೆಗೆ ಪಶ್ಚಾತ್ತಾಪ ಪಡು, ದೇವ್ರ ಕಡೆಗೆ ತಿರುಕೋ ಎಂಬುದಾಗಿ ಆಜ್ಞಾಪನೆ ಮಾಡ್ತಾನೆ ದೇವರು. ಯಾಕೆಂದ್ರೆ ಅವರವರ ದೇಹಗಳನ್ನು ಅವರು ದುಷ್ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಅವರು ಮಾಡಿಬಿಟ್ಟಿದ್ದಾರೆ. ಇವತ್ತು ಅದಕ್ಕೆ ನಮಗೆ ಬಹಳಷ್ಟು ಉದಾಹರಣೆ ಉಂಟು. ದೇವರ ವಾಕ್ಯದಲ್ಲಿ ಬಹಳಷ್ಟು ಉದಾಹರಣೆಗಳು. ಈಗ ಉದಾಹರಣೆಗೆ ಏಲಿ, ಅವನು ನೋಡಿದ್ರೆ ಯಾಜಕ, ಅವನು ಜನರನ್ನು ಪಾಲಿಸುವಂತವನು, ಜನರನ್ನು ನೀತಿಯ ಮಾರ್ಗದಲ್ಲಿ ನಡೆಸುವಂತವನು. ಆದ್ರೆ ಅವನೇನ್ ಮಾಡ್ದ ಅಂದ್ರೆ ತನ್ನ ಮಕ್ಕಳು ದುಷ್ಕೃತ್ಯಗಳನ್ನು ಮಾಡುವಾಗ ಅವನು ಅವರನ್ನು ಗದರಿಸದೆ ಅವರ ಕಡೆಗೆ ಅವರ ಪರವಾಗಿ ಅವನು ಮಾತಾಡಿದ್ದನ್ನ ನಾವು ನೋಡ್ತೇವೆ. ಏನಾಯ್ತು ಕಡೆಗೆ ಅದರ ಪರಿಣಾಮ ಏನಾಯ್ತು? ಅವನ ಮಕ್ಕಳ ಗತಿ ಏನಾಯ್ತು? ಭಯಂಕರವಾದ ಪರಿಸ್ಥಿತಿಗೆ ಅವರು ದಾಟಿರ್ಬೋದು. ದೇವರು ಅವರನ್ನ ಕೊಂದೇ ಬಿಟ್ಟ. ಒಂದಲ್ಲ ಒಂದು ರೀತಿಯಲ್ಲಿ ಮರಣವನ್ನು ಉಂಟು ಮಾಡಿಬಿಟ್ಟ. ಕಾರಣವೇನೆಂದ್ರೆ ಅವರು ಯಾಜಕೋದ್ಯೋಗಕ್ಕೆ ನೇಮಿಸಲ್ಪಟ್ಟವರು, ಕರೆಯಲ್ಪಟ್ಟವರು. ಆದ್ರೆ ಅವ್ರೇನ್ ಮಾಡ್ತಾ ಇದ್ರು? ಭಯಂಕರವಾದ ವ್ಯಭಿಚಾರ ಮಾಡ್ತಾ ಇದ್ರು. ಎಲ್ಲಿ ವ್ಯಭಿಚಾರ ಮಾಡ್ತಾ ಇದ್ರು? ದೇವರ ಆಲಯದಲ್ಲಿ ವ್ಯಭಿಚಾರ ಮಾಡ್ತಾ ಇದ್ರು. ಎಂಥ ಭಯಂಕರವಾದಂತ ಪಾಪ ಇದು, ಎಂಥ ಭಯಂಕರವಾದ ಸಂಗತಿ. ಇಂಥ ಸಂಗತಿಗಳು ಒಂದು ವೇಳೆ ಸಭೆಯಲ್ಲಿ ನಡೆದಿದೆಯಾ? ಖಂಡಿತವಾಗಿ ನಡೆದಿದೆ. ಇದರಲ್ಲಿ ಯಾವ ವಿಧವಾದ ಸಂದೇಹ? ನಡೆದು ಹೋಗಿದೆ. ಅನೇಕ ಸಂಗತಿಗಳು ನಾವು ಕಿವಿಯಿಂದ ನಾವು ಕೇಳಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇವತ್ತು ನಮ್ಮ ದೇಹ ನಮ್ಮದಲ್ಲ, ಅದು ದೇವರ ಉಂಟು ಮಾಡಿತ್ತು. ನಾವು ದೇವರಿಗೆ ಕೊಡ್ಬೇಕದನ್ನ. ಈಗ ದೇವರಿಗೆ ಕೊಡದೆ ಸ್ವಂತ ಇಷ್ಟಕ್ಕೆ ಉಪಯೋಗಿಸಿದಂತ ವ್ಯಕ್ತಿಗಳು ಕೆಲವರು ನಾನು ಓದ್ತೇನೆ. ಎರಡನೇದಾಗಿ ಅರಸನಾದ ಸೌಲ, ಕಿಂಗ್ ಸೌಲ್, ಅವನೇನ್ ಮಾಡ್ದ? ಅವನು ಬಹಳಷ್ಟು ಕೆಡುಕ. ದಾವೀದನ ಮೇಲೆ ದ್ವೇಷ ಉಳ್ಳಂತವನಾಗಿ ದಾವೀದನನ್ನ ಕೊಲ್ಲಲಿಕ್ಕೆ ಅವನನ್ನ ಹಿಂಬಾಲಿಸಿ ಹೋದಂಥವನು, ಅವನ ಅಟ್ಟಿಸಿಕೊಂಡು ಹೋದಂಥವನು ಸೌಲ. ಅಂತಹ ಭಯಂಕರವಾದಂತಹ ವ್ಯಕ್ತಿ. ಆದ್ರೆ ಅರಸನಾದಂತ ದಾವೀದನು ದೇವರಿಂದ ನೇಮಿಸಲ್ಪಟ್ಟಂತವನು, ದೇವರಿಂದ ಆರಿಸಲ್ಪಟ್ಟಂತವನು, ದೇವರ ಉದ್ಯೋಗಕ್ಕಾಗಿ ಕರೆಯಲ್ಪಟ್ಟಂತ ದಾವೀದ. ಈ ದಾವೀದನನ್ನ ಸೌಲನ್ನು ಕೊಲ್ಲಲಿಕ್ಕೆ ಎಷ್ಟು ಹೊಂಚು ಹಾಕಿದ ಅವನು. ಅವನು ಇದ್ದಂತಹ ಸ್ಥಳದಲ್ಲಿ ಗುಹೆಯೊಳಗೆ, ಅಲ್ಲಿ ಕೂಡ ಅವನು ಸಿಕ್ಕಿಬಿಡ್ತಾನೆ ಒಂದ್ ದಿವಸ. ಅವನನ್ನ ದಾವೀದ ಕೊಲ್ಲಬಹುದಾಯಿತು, ಯಾಕೆಂದ್ರೆ ಅವನು ವೈರಿಯಾಗಿ ವರ್ತಿಸಿದ ಸೌಲ. ಆದ್ರೆ ದಾವೀದ ಅವನನ್ನ ಈ ಸುಲಭವಾಗಿ ಕೊಲ್ಲಬಹುದಾಯಿತು, ಆದ್ರೆ ಕೊಲ್ಲಲಿಲ್ಲ. ಅವನಿಗೆ ಸೌಲನಿಗೆ ಕೊಲ್ಲುವ ಬದಲು ಅವನ ಬಟ್ಟೆಯ ಒಂದು ಗೊಂಡೆಯನ್ನು ಕತ್ತರಿಸಿಕೊಂಡು ಮೇಲೆ ಹೋಗಿ ಗುಡ್ಡದ ಮೇಲೆ ಹತ್ತಿ ಅಲ್ಲಿ ಅವನು ತೋರಿಸ್ತಾರೆ ಸೌಲನಿಗೆ, ನೀನು ಇವತ್ತು ದೇವರು ನಿನ್ನನ್ನು ನನ್ನ ಕೈ ಕೊಟ್ಟ, ಆದ್ರೆ ನಾನು ನಿನ್ನನ್ನು ಕೊಲ್ಲಲಿಲ್ಲ, ನಾನು ನಿನಗೆ ಜೀವದಾನ ಮಾಡಿದೆ. ನೀನಾದ್ರೂ ನನ್ನನ್ನು ಕೊಲ್ಲಲಿಕ್ಕೆ ಹಿಂಬಾಲಿಸ್ತಾ ಬರ್ತಾ ಇದೀಯ ನೀನು ಎಂಬುದಾಗಿ ಅವನಿಗೆ ಹೇಳಿದಾಗ ಎಂಥ
ಒಂದು ಅವಮಾನಕರವಾದಂತಹ ಒಂದು ಸಂಗತಿ. ಈ ಸೌಲನು ಕೂಡ ದೇವರಿಂದ ನೇಮಿಸಲ್ಪಟ್ಟವನೇ, ಕರೆಯಲ್ಪಟ್ಟವನೇ. ಆದ್ರೆ ನಾನು ಯಾತಕ್ಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಆ ಏಲಿ ಮತ್ತು ಅವನ ಮಕ್ಕಳು ಅವರವರ ದೇಹಗಳನ್ನು ಮಲಿನ ಮಾಡ್ಕೊಂಡ್ರು. ಅವರು ದುಷ್ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಅವರು ಮಾಡ್ಕೊಂಡ್ರು. ಮತ್ತು ಸೌಲನು ಅವನು ದೇವರಿಗೆ ಈಗ ಕರೆಯಲ್ಪಟ್ಟವನು, ಆದ್ರೆ ಅವನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನವಾಗಿ ಅವನು ಮಾಡ್ಕೊಳ್ಳೋ ಬದಲು ದುಷ್ಟತ್ವವನ್ನು ನಡೆಸುವ ಸಾಧನವನ್ನಾಗಿ ಅವನು ಮಾಡ್ಕೊಂಡ್ಬಿಟ್ಟ. ಎಂತಹ ಭಯಂಕರವಾದಂತಹ ಸಂಗತಿ ಅಲ್ಲಿ ನಡೆದು ಹೋಯಿತು. ಅಷ್ಟು ಮಾತ್ರವೇ ಅಲ್ಲ, ಇನ್ನೊಬ್ಬ ವ್ಯಕ್ತಿನ ಉದಾಹರಣೆಯಾಗಿ ನಾನು ನಿಮ್ಮ ಮುಂದೆ ಇಡ್ತೇನೆ. ಅದು ಯಾರಪ್ಪ ಅಂದ್ರೆ ಸಂಸೋನನು. ಸಂಸೋನನು ಕೂಡ ಸೇವೆಗಾಗಿ ಕರೆಯಲ್ಪಟ್ಟವನು. ಫಿಲಿಸ್ಟಿಯರಿಂದ ಆ ಇಸ್ರಾಯೇಲನ್ನು ಬಿಡುಗಡೆ ಮಾಡಿ ಅವನು ದೊಡ್ಡ ಒಂದು ಜವಾಬ್ದಾರಿಕೆ ದೇವರು ಅವನಿಗೆ ಕೊಟ್ಟ. ಮತ್ತು ಅವನು ಹಲವಾರು ದಿವಸಗಳು, ವರ್ಷಗಳು ಆ ಸೇವೆಯನ್ನು ಅವನು ಮಾಡ್ತಾ ಇದ್ದ. ಕಡೆಯಲ್ಲಿ ಏನಾಯ್ತು, ಅವನ ಜೀವಮಾನ ಏನಾಯ್ತು ನಾವು ನೋಡುವಾಗ, ಒಬ್ಬ ಫಿಲಿಸ್ಟಿಯರ ಸೂಳೆಯ ಕೈಗೆ ಅವನು ಸಿಕ್ಕಾಕೊಂಡ. ಆ ಸೂಳೆ ಆದಂತ ಒಬ್ಬ ಆಕೆ ಆ ಸಂಸೋನನ್ನು ವಶ ಮಾಡಿಕೊಂಡು ಅವಳು ತನ್ನ ಹತೋಟಿಯಲ್ಲಿ ಇಟ್ಕೊಂಡ್ಬಿಟ್ಲು. ಅವಳು ದೇವರು ಹೇಳಿದ ಹಾಗೆ ಕೇಳ್ತಾ ಇದ್ದಂತ ಸಂಸೋನ ಒಬ್ಬ ಸೂಳೆ ಹೇಳಿದ ಹಾಗೆ ಕೇಳುವಂತ ಒಂದು ದುಸ್ಥಿತಿಗೆ ಇಳಿದು ಹೋಗ್ಬಿಟ್ಟ ಸಂಸೋನ. ಕಡೆಗೆ ನಾವು ನೋಡ್ತೇವೆ ಅವನ ಪರಿಸ್ಥಿತಿ ಏನಾಯ್ತು. ಆ ಫಿಲಿಸ್ಟಿಯರ ಕೈಗೆ ಅವನು ಸಿಕ್ಕಾಕೊಂಡ. ಫಿಲಿಸ್ಟಿಯರು ಬಂದ್ರು, ಅವನ ಕಣ್ಣುಗಳನ್ನ ತೆಗೆದಾಕ್ಬಿಟ್ರು. ಮತ್ತೆ ಅವನನ್ನ ಎಣ್ಣೆಯ ಗಾಣ ಒಂದು ಇದಕ್ಕೆ ಕಟ್ಟಿದ್ರು. ಅವನು ಒಬ್ಬ ಕೂಲಿಯವನು ಹಾಗೆ ಅವನು ಆ ಕೆಲಸ ಮಾಡ್ದ, ಅವರ ಕೆಲಸವನ್ನು ಮಾಡ್ತಾ ಬಂದ. ಕಡೆಗೆ ನಾವು ನೋಡ್ತೇವೆ ಅವನು ಅಲ್ಲಿಯೇ ಸತ್ತು ಹೋದ, ಪ್ರಾಣ ಬಿಟ್ಟ ಎಂಬುದಾಗಿ ಎಲ್ಲ ನಾವು ನೋಡ್ತೇವೆ. ದೇವರ ಸಾಧವನ್ನಾಗಿ ಉಪಯೋಗಿಸಲ್ಪಡಬೇಕಾದಂತ ಸಂಸೋನ ಒಬ್ಬ ಕೇವಲ ದುರಾಚಾರಿಯ ಕೈಗೆ ಸಿಕ್ಕಾಕೊಂಡು ತನ್ನ ದೇಹವನ್ನು ಒಪ್ಪಿಸಿಕೊಟ್ಬಿಟ್ಟ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀವು ದೇವರು ನಮಗೆ ಕೊಟ್ಟಿರುವಂತಹ ದೇಹ, ಇದು ದೇವರು ಕೊಟ್ಟಿದ್ದು ದೇಹ. ಇದು ನಮ್ಮದಲ್ಲ, ಇದು ದೇವರದು. ನಮ್ಮ ದೇಹ ದೇವರಿಗಾಗಿ ನಾವು ಉಪಯೋಗಿಸ್ಬೇಕಾಗಿ, ದುಷ್ಕೃತ್ಯಗಳು ನಡೆಸುವುದಕ್ಕಾಗಿ ಅಲ್ಲ, ಇತರ ಮೇಲೆ ಏನಪ್ಪಾ ಅಂದ್ರೆ ಪೈಪೋಟಿಗಾಗಿ ಉಪಯೋಗಿಸುವುದಲ್ಲ, ಇತರ ಮೇಲೆ ದ್ವೇಷಗಳನ್ನು ಇಟ್ಕೊಂಡು ಉಪಯೋಗಿಸುವುದಲ್ಲ. ಅದಕ್ಕಾಗಿ ನಾವು ಕರೆಯಲ್ಪಟ್ಟಲಿಲ್ಲ. ಅಂತಹ ದುಷ್ಕೃತ್ಯಗಳನ್ನು ಒಬ್ಬ ವಿಶ್ವಾಸಿ ಎಂದಿಗೂ ಮಾಡಬಾರ್ದು. ಹೇಳ್ಬೇಕಾದ್ರೆ ಇನ್ನಷ್ಟು ಅನೇಕ ಸಂಗತಿಗಳಿದೆ. ಆದ್ರೆ ನಾವು ನೋಡ್ತೇವೆ, ಮೋಶೆ ಉದಾಹರಣೆಗೆ, ಮೋಶೆ ಕೂಡ ದೇವರಿಂದ ಕರೆಯಲ್ಪಟ್ಟವನು ಮತ್ತು ದೇವರಿಗಾಗಿ ಅವನು ಉಪಯೋಗಿಸಲ್ಪಟ್ಟಂತ ಒಬ್ಬ ದೇವರ ದಾಸ ಅವನು. ನಾವು ಏನ್ ನೋಡ್ತೇವೆ, ಮೋಶೆ ಅವನು ಸುಮಾರು 80 ವರ್ಷ 120 ವರ್ಷ 120 ವರ್ಷ ಅವನು ಬದುಕಿದ ಮೋಶೆ. ಆ 120 ವರ್ಷ ಅವನೇನ್ ಮಾಡ್ದ, ದೇವರಿಗಾಗಿ ಅವನು ತನ್ನ ದೇಹವನ್ನು ಉಪಯೋಗಿಸಿದ. ದೇವರ ಸೇವೆಗಾಗಿ ಆತನು ತನ್ನ ದೇಹವನ್ನು ಉಪಯೋಗಿಸಿದ. ಕಡೆಗೆ ನಾವು ನೋಡ್ತೇವೆ, ಮೋಶೆ ಅವನು ದೇವರು ಅವನು ಸತ್ತಾಗ ಅವನ ದೇವನ್ನ ದೇವರೇ ಸಮಾಧಿ ಮಾಡ್ಬಿಟ್ಟು, ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರೇ ಸಮಾಧಿ ಮಾಡ್ಬಿಟ್ಟು. ಅದು ಮನುಷ್ಯರ ಕೈ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಆ ಮೋಶೆ ಮೇಲೆ ದೇವರು ಇಟ್ಟಂತ ಪ್ರೀತಿ, ಆ ಗೌರವ ಅಷ್ಟರ ಮಟ್ಟಿಗಿತ್ತು. ಯಾಕೆಂದ್ರೆ ಮೋಶೆ ತನ್ನ ದೇಹವನ್ನ ದೇವರಿಗೆ ಆತನು ಮೀಸಲಾಗಿ ಮೆಚ್ಚುಗೆಯಾದಂತಹ ರೀತಿಯಲ್ಲಿ ಆತನು ಉಪಯೋಗಿಸಿದ. ಬಹಳ ಗಂಭೀರವಾದಂತಹ
ಒಂದು ಸಂಗತಿ ಇದಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಇವತ್ತು ನಮ್ಮ ದೇಹ, ಉದಾಹರಣೆಗೆ ನಮ್ಮ ಬಾಯಿ, ಉದಾಹರಣೆಗೆ ಹೇಳ್ತೀನಿ, ನಮ್ಮ ಬಾಯಿ ಎಷ್ಟು ಸಾರಿ ನಾವು ಇತರನ್ನು ನಿಂದಿಸೋದಕ್ಕೆ ಉಪಯೋಗಿಸಿದ್ದೇವೆ, ಬೈಯುವುದಕ್ಕೆ ಉಪಯೋಗಿಸಿದ್ದೇವೆ, ಇತರ ಕುರಿತು ಚಾಡಿ ಹೇಳುವುದಕ್ಕೆ ಉಪಯೋಗಿಸಿದ್ದೇವೆ. ಮತ್ತೆ ಕೆಟ್ಟದಕ್ಕಾಗಿ ನಮ್ಮ ಬಾಯನ್ನು ನಾವು ಉಪಯೋಗಿಸಿದ್ದೇವೆ. ನಮ್ಮ ನಾಲಿಗೆ, ದೇವರು ಕೊಟ್ಟಂತ ನಾಲಿಗೆ, ದೇವರು ನಮಗೆ ನಾಲಿಗೆ, ಬಾಯಿ ಕೊಟ್ಟಿರುವುದಾದ ಅದು ಯಾತಕ್ಕಾಗಿ ಕೊಟ್ಟ? ದೇವರ ಮಹಿಮೆಗಾಗಿ ನಾವು ಉಪಯೋಗಿಸ್ಬೇಕು. ಇದು ದೇವರು ಕೊಟ್ಟಂತ ಅಂಗಗಳು. ನಾವು ಅದನ್ನ ಏನ್ ಮಾಡಿದ್ದೇವೆ? ಯಾವ ರೀತಿಯಲ್ಲಿ ದೇವರಿಗಾಗಿ ನಾವು ಉಪಯೋಗಿಸ್ತಿದ್ದೇವೆ? ದೇವರಿಗೆ ಏನ್ ಮಹಿಮೆ ತಂದಿದ್ದೇವೆ ನಾವು ಅದರ ಮುಖಾಂತರವಾಗಿ? ನಮ್ಮ ಕಣ್ಣುಗಳು, ದೇವರು ಕೊಟ್ಟಂತ ಕಣ್ಣುಗಳು, ಇದು ನಮ್ಮ ದೇಹದ ಅಂಗ. ಇದನ್ನ ಯಾತಕ್ಕಾಗಿ ನಾವು ಉಪಯೋಗಿಸಿದ್ದೇವೆ? ನೋಡ್ರಿ, ಒಂದು ವಾಕ್ಯ ಭಾಗ ನಾನು ಅದನ್ನು ಕೊಡ್ತೇನೆ. ಒಂದು ಯೋಹಾನ್ ಬರೆದ ಪತ್ರಿಕೆಯಲ್ಲಿ ಒಂದು ಗಂಭೀರವಾದಂತ ಎಚ್ಚರಿಕೆ ಇಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ್ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ ಮತ್ತು 15, 16, 17ನೇ ವಚನ. ಬಹಳ ಗಂಭೀರವಾದಂತ ವಚನಗಳಿದು. ನಮಗೆ ಕೊಡುವಂತ ಎಚ್ಚರಿಕೆ, ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವೂ ಅದರ ಆಶೆಯೂ ಗತಿಸಿ ಹೋಗ್ತದೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತೇವೆ. ದೇವರ ಚಿತ್ತ. ಪ್ರಿಯ ಸಹೋದರ ಸಹೋದರಿಗಳು, ಇವತ್ತು ನಮ್ಮ ದೇಹವನ್ನ ಯಾತಕ್ಕೋಸ್ಕರ ಉಪಯೋಗಿಸ್ಬೇಕು? ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಮ್ಮ ದೇಹಗಳನ್ನ ನಾವು ಉಪಯೋಗಿಸಬೇಕಾಗಿದೆ. ಯಾಕೆಂದ್ರೆ ನಮ್ಮ ದೇಹ ನಮ್ಮದಲ್ಲ. ನಮ್ಮ ದೇಹಗಳನ್ನ ದೇವರು ಏನ್ ಮಾಡಿದ್ದಾನೆ ಗೊತ್ತಾ? ಏನ್ ಮಾಡಿದ್ದಾನೆ? ದೇವರ ಆಲಯವನ್ನಾಗಿ ಮಾಡ್ಕೊಂಡಿದ್ದಾನೆ. ಅಬ್ಬಾ, ಎಂಥ ಭಾಗ್ಯ ಇದು! ಎಂಥ ಭಾಗ್ಯ ನನ್ನ ಪ್ರಿಯ ಸಹೋದರ ಸಹೋದರಿ. ನಮ್ಮ ದೇಹವನ್ನ ದೇವರು ತನ್ನ ಆಲಯವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈ ಆಲಯ ಅಂತ ಹೇಳುವಾಗ ಇಲ್ಲಿ ಈ ಆಲಯ ಅಂದ್ರೆ ನಮ್ಮ ಹೃದಯ. ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ ಇವತ್ತು. ನಮಗೆ ಗೊತ್ತಾ? ನಮಗೆ ಗೊತ್ತೇ ಇಲ್ಲ. ನಮ್ಮ ದೇಹದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ. ಹೇಗೆ? ಪರಿಶುದ್ಧಾತ್ಮನ ಮುಖಾಂತರವಾಗಿ ವಾಸ ಮಾಡ್ತಾ ಇದ್ದಾನೆ. ಒಂದು ಕಾಲದಲ್ಲಿ ನಾವು ದೇವರ ಕಡೆಗೆ ತಿರುಗಿಕೊಂಡಿವಲ್ಲ, ದೇವರನ್ನ ನಂಬಿದವಲ್ಲ, ಆತನನ್ನು ಸ್ವೀಕಾರ ಮಾಡಿದವಲ್ಲ, ಆ ಕ್ಷಣದಲ್ಲಿಯೇ ನಾವು ಪರಿಶುದ್ಧಾತ್ಮನನ್ನು ಹೊಂದಿದ್ವಲ್ಲ. ಆ ಪರಿಶುದ್ಧಾತ್ಮನು ಅಲ್ಲಿಂದ ನಮ್ಮ ದೇಹದಲ್ಲಿ ಆತನು ಜೀವಿಸ್ತಾ ಇದ್ದಾನೆ, ನಮ್ಮನ್ನು ನಡೆಸ್ತಾ ಇದ್ದಾನೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ, ನಮಗೆ ಬೋಧಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮನು ಏನೆಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ನಮ್ಮ ಸಭೆಗಳಲ್ಲಿ ಆತನು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಪರಿಶುದ್ಧಾತ್ಮನು ನಮ್ಮ ಸಭೆಗಳಲ್ಲಿ ನಮ್ಮನ್ನು ಉಪಯೋಗಿಸ್ತಾ ಇದ್ದಾನೆ. ನಮ್ಮ ಕುಟುಂಬಗಳಲ್ಲಿ ದೇವರು ನಮ್ಮ ದೇಹಗಳನ್ನು ಉಪಯೋಗಿಸ್ತಾ ಇದ್ದಾನೆ. ಎಂಥ ಅದ್ಭುತವಾದಂತ ಒಂದು ಸಾಧನ ಇದು. ದೇವರಿಗಾಗಿ ಉಪಯೋಗಿಸಬೇಕಾದಂತ ಸಾಧನ ನಮ್ಮ ದೇಹ. ನಮ್ಮ ಕೈಗಳು, ನಮ್ಮ ಹೃದಯ ನೋಡಿದ್ವಿ, ನಮ್ಮ ಕಣ್ಣುಗಳನ್ನು ನೋಡಿದ್ವಿ. ಆಮೇಲೆ ನಮ್ಮ ಕೈಗಳು, ದೇವರು ನಮ್ಮ ಕೈಗಳನ್ನು ಕೊಟ್ಟಿದ್ದಾನೆ. ಈ ಕೈಗಳಿಂದ ಎಷ್ಟು ದೇವರ ಸೇವಕರುಗಳು ಎಷ್ಟ ನೀತಿ ಕೃತ್ಯಗಳನ್ನು ಮಾಡಿದ್ರು. ನಾವು ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಅವರು ನೀತಿ ಕೃತ್ಯಗಳನ್ನ ನಡೆಸಿದ್ರು ಎಂಬುದಾಗಿ ನಾವು ಓದ್ತೇವೆ. ಅದೇ ವರ್ಡ್ ಬರೆಯಲ್ಪಟ್ಟ. ದುಷ್ಕೃತ್ಯಗಳನ್ನು ನಡೆಸುವ ಸಾಧನಗಳಾಗಿ ಅವರು ಉಪಯೋಗಿಸ್ಲಿಲ್ಲ. ಬಹಳ ಗಂಭೀರವಾದಂತ ಒಂದು ಸಂಗತಿ. ನಮ್ಮ ದೇಹ ಅದಲ್ಲಿ ದೇವರ ಆತ್ಮನು ವಾಸವಾಗಿದ್ದಾನೆ, ದೇವರು ವಾಸವಾಗಿದ್ದಾನೆ. ನಮ್ಮ ದೇಹ ದೇವರ ಆಲಯವಾಗಿದೆ.
ಈ ಆಲಯದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರೆ. ಈ ಆಲಯವನ್ನು ನಾವೇನ್ ಮಾಡಿದ್ದೇವೆ? ಒಂದು ವೇಳೆ ಲೋಕಕ್ಕಾಗಿ ನಾವು ಇದನ್ನ ಉಪಯೋಗಿಸಿದ್ದೇವಾ? ನಮ್ಮ ದೇಹಗಳನ್ನ ಪಾಪಕ್ಕಾಗಿ ನಾವು ಉಪಯೋಗಿಸಿದ್ದೇವಾ? ನಮ್ಮ ಸ್ವಂತ ಕಾರ್ಯಗಳಿಗೆ ನಾವು ಉಪಯೋಗಿಸಿದ್ದೇವಾ? ದೇವರ ನೀತಿ ಕೃತ್ಯಗಳಿಗಾಗಿ ನಾವು ಉಪಯೋಗಿಸಿದ್ದೇವಾ? ಯಾವುದಕ್ಕಾಗಿ ನಮ್ಮ ದೇಹಗಳನ್ನು ಉಪಯೋಗಿಸಿದ್ದೇವೆ? ಯೋಚನೆ ಮಾಡ್ಬೇಕಂತ ಒಂದು ಸಂಗತಿ. ಪ್ರಿಯವಾದವರೇ, ಇವತ್ತು ದೇವರ ವಾಕ್ಯ ನಮ್ಮಿಂದ ಕೇಳ್ತದಾನ. ದೇವರು ಇದನ್ನ ಬಹಳವಾಗಿ ಕೇಳ್ತಾನೆ. ನಿನ್ನ ದೇಹ ನನಗೆ ಬೇಕು. ಒಂದ್ಸಾರಿ ಕೊಟ್ಟಿರ್ಬೋದು, ಯಾವಾಗಲೋ ಎಷ್ಟೋ ವರ್ಷಗಳಾಗಿದೆ. ಅಪ್ಪ ನಾನು ನನ್ನ ದೇಹ ನಾನು ನಿನಗೆ ಅರ್ಪಿಸ್ಬಿಡ್ತೀನಿ ಅಂತ ನಾವು ಪ್ರಾರ್ಥನೆ ಮಾಡಿರ್ಬೋದು ಅಷ್ಟೇ. ಅದಾದ್ಮೇಲೆ ಎಷ್ಟೋ ವರ್ಷಗಳಾಗಿದೆ, ಇನ್ನೂ ಅದ್ರ ತಂಟೆಗೆ ನಾವು ಹೋಗ್ಲಿಲ್ಲ, ಅದನ್ನ ನೆನ್ಸ್ಕೊಳ್ಳೂ ಇಲ್ಲ. ಅದು ನಿಜವಾದಂತ ಅರ್ಪಣೆ ಅಲ್ಲ ಅದು. ನಿಜವಾದಂತ ಅರ್ಪಣೆ ಏನ್ ಗೊತ್ತಾ? ನಮ್ಮ ದೇಹಗಳನ್ನ ನಾವು ಬರೇ ಕೇವಲ ನಮ್ಮ ಜೀವಮಾನದಲ್ಲಿ ಒಂದು ಸಾರಿ ಅರ್ಪಿಸಿದ್ರೆ ಅದು ನಿಜವಾದಂತ ಅರ್ಪಣೆ ಅಲ್ಲ. ಪ್ರತಿದಿನ ನಾವು ಅರ್ಪಿಸ್ಬೇಕಾಗಿದೆ. ದೇವರಿಗೆ ಅರ್ಪಿಸ್ಬೇಕು. ನಮ್ಮ ಕುಟುಂಬಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವಲ್ಲ, ಆ ಪ್ರಾರ್ಥನೆ ಮಾಡುವಾಗ ನಾವೇನ್ ಮಾಡ್ಬೇಕು? ನಮ್ಮ ದೇಹಗಳನ್ನ ದೇವರಿಗೆ ಅರ್ಪಿಸ್ಬೇಕು. ಮಕ್ಕಳು ಕೇಳ್ತಾರೆ, ಏನಿದು ದೇಹ ಅರ್ಪಿಸೋದು ಅಂದ್ರೆ ಏನು ಅಂತ ಮಕ್ಕಳು ಕೇಳ್ತಾರೆ. ಮಕ್ಕಳು ಕೇಳುವಾಗ ನಾವು ಅವರಿಗೆ ವಿವರಣೆ ಕೊಡ್ಬೇಕು, ಅದನ್ನ ಅರ್ಥೈಸ್ಬೇಕು. ಅವಾಗ ಅವರು ಅರ್ಥ ಮಾಡ್ಕೊಳ್ತಾರೆ. ದೇಹ ಬಹಳ ಗಂಭೀರವಾದಂತಹ ಒಂದು ಸಂಗತಿ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಇವತ್ತು ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ದೇವರು ನಮ್ಮನ್ನು ಇಟ್ಟಿಲ್ಲ. ನಮ್ಮ ದೇಹಗಳನ್ನು ಮೆಚ್ಚಿಸುವುದಕ್ಕಾಗಿ ದೇವರು ನಮಗೆ ಈ ದೇಹ ಕೊಡ್ಲಿಲ್ಲ. ದೇವರಿಗೆ ಆಗಿ ಮೆಚ್ಚುಗೆಯಾಗಿ ಮೀಸಲಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸ್ರಿ ಅಂತ ದೇವರ ವಾಕ್ಯ ಕೇಳ್ತದೆ. ಹಳೆಯ ಒಡಂಬಡಿಕೆ ಯಜ್ಞಗಳನ್ನ ನಾವು ನೋಡ್ತೇವೆ. ಅವರು ಕೂಡ ಯಜ್ಞಗಳನ್ನು ಅರ್ಪಿಸ್ತಾ ಇದ್ರು. ಅವ್ರು ಎಂಥ ಯಜ್ಞಗಳನ್ನು ಅರ್ಪಿಸ್ತಾ ಇದ್ರು ಗೊತ್ತಾ? ಸತ್ತಂತ ಪ್ರಾಣಿಗಳನ್ನ ಅರ್ಪಿಸ್ತಾ ಇದ್ರು. ಸತ್ತು ಆದ್ಮೇಲೆ ತಂದು ದೇವರಿಗೆ ಅರ್ಪಿಸ್ತಾ ಇದ್ರು. ಆದ್ರೆ ಇವತ್ತು ದೇವರು ಸತ್ತಂತ ಯಜ್ಞಗಳನ್ನ ಕೇಳುವುದಿಲ್ಲ, ಸಜೀವ ಯಜ್ಞ ಕೇಳ್ತಾನೆ ದೇವರು. ಅದರಲ್ಲೂ ಯಾವುದು? ನಮ್ಮ ದೇಹ ಸಜೀವ ಯಜ್ಞ. ಏನು ಸಜೀವ ಯಜ್ಞ ಅಂದ್ರೆ? ಸಜೀವ ಯಜ್ಞ ಅಂದ್ರೆ ಏನು? ನಾವು ನಮ್ಮ ದೇಹಗಳಲ್ಲಿ ಪ್ರತಿದಿನ ನಮ್ಮ ದೇಹಗಳನ್ನು ದೇವರಿಗೆ ಅರ್ಪಿಸಿ ಅದರಲ್ಲಿ ದೇವರಿಗಾಗಿ ನಮ್ಮ ದೇಹಗಳನ್ನು ಉಪಯೋಗಿಸ್ತಾ ಬರ್ಬೇಕು. ಉಪಯೋಗಿಸ್ತಾ ಇದ್ದೇವಾ? ದೇವರನ್ನು ಮಹಿಪಡಿಸ್ತಾ ಇದ್ದೇವಾ? ನಮ್ಮ ಕೈಗಳಲ್ಲಿ, ಕಾಲುಗಳಿಂದ, ನಮ್ಮ ಕಣ್ಣುಗಳಿಂದ, ನಮ್ಮ ನಾಲಿಗೆಗಳಿಂದ ಇಲ್ಲಿವರೆಗೆ ನಾವು ಏನ್ ಸಾಧನೆ ಮಾಡಿದ್ದೇವೆ? ಪ್ರಿಯರೇ, ನೀವು ಬಹಳ ಗಂಭೀರವಾದಂತ ವಚನ. ಈಗ ತಿರುಗಿ ನಾನು ಅದನ್ನ ಮತ್ತೊಮ್ಮೆ ಓದ್ತೇನೆ. ಲೋಕವನ್ನಾಗ್ಲಿ ಲೋಕದಲ್ಲಿರುವಗಳನ್ನಾಗ್ಲಿ ಪ್ರೀತಿಸಬೇಡ್ರಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದ್ರೆ ತಂದೆಯ ಮೇಲಿನ ಪ್ರೀತಿಯು ಅವನ ಮೇಲೆ ಇಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಏನಿದು ಬದುಕು ಬಾಳಿನ ಡಂಬ? ಏನದು? ಇದು ಗರ್ವ, ಅಹಂಕಾರ, ಹಣ, ಐಶ್ವರ್ಯ, ಚಿನ್ನ, ಬೆಳ್ಳಿ, ರತ್ನ ಇವುಗಳನ್ನು ಇಟ್ಕೊಂಡು ಜಂಬ ಹೊಡೆಯೋದು. ನನ್ನ ಯಾರು ಕೇಳೋರಿಲ್ಲ, ಯಾರು ನನ್ನ ಮಾತಾಡ್ಸೋರಿಲ್ಲ, ಬೇಕಾದಷ್ಟಿದೆ ನನ್ನ ಹತ್ರ ಎಂಬುದಾಗಿ ನಾವು ಜಂಬ ಹೊಡಿತೀವಲ್ಲ, ಏನು ಕಡಿಮೆ ಇಲ್ಲ ನನಗೆ ಅಂತ ನಾವೇ ಹೇಳ್ಕೊಳ್ತೀವಲ್ಲ. ಎಷ್ಟೋ ಸಾರಿ ಹೇಳ್ಕೊಂಡಿದ್ದು, ಬಾಯಿಂದ ಹೇಳ್ಕೊಳಿದ್ರು ಮನಸ್ಸಲ್ಲೂ ಕೂಡ ಹೇಳ್ಕೊಂಡಿದ್ದು ಉಂಟು. ದೇವರು ಎಷ್ಟೋ ಮಂದಿಗೆ, ಹಳೆ ಒಡಂಬಡಿಕೆಯ ಭಕ್ತರಿಗೆ ದೇವರು ಐಶ್ವರ್ಯವನ್ನು ಕೊಟ್ಟ. ಹಳೆ ಒಡಂಬಡಿಕೆ ಭಕ್ತರು, ಉದಾಹರಣೆ ಅಬ್ರಹಾಮ. ದೇವರು ಅಬ್ರಹಾಮನಿಗೆ ಐಶ್ವರ್ಯವನ್ನು ಕೊಟ್ಟ. ಎಂಥ ಐಶ್ವರ್ಯ ಕೊಟ್ಟ! ಬೇಕಾದಷ್ಟು ಒಂಟೆಗಳು, ಕುರಿಗಳು, ಕತ್ತೆಗಳು ಎಲ್ಲ ಕೊಟ್ಟ.
ಇವ್ರು ಅಬ್ರಹಾಮನಿಗೆ. ಆಮೇಲೆ ನಾವು ನೋಡ್ತೇವೆ ಅಬ್ರಹಾಮನು ಏನ್ ಮಾಡ್ದ, ಅವನು ಅದ ದೇವರು ಕೊಟ್ಟದ್ನೆಲ್ಲ ದೇವರಿಗೆ ಕೊಟ್ಟು ಬಿಟ್ಟ. ಇನ್ನೊಂದು ಮಾತಲ್ಲಿ ಹೇಳುವುದಾದ್ರೆ, ದೇವರು ಅಬ್ರಹಾಮನಿಗೆ 99 ವರ್ಷಗಳಾದ ಮೇಲೆ ಒಬ್ಬ ಮಗನನ್ನು ಕೊಟ್ಟ, ಈಸಾಕನನ್ನು ಕೊಟ್ಟ. ಆ ಈಸಾಕನನ್ನು ಕೊಟ್ಟು ದೇವರು ತಿರುಗಿ ಆ ಈಸಾಕನ ನನಗಾಗಿ ನೀನು ಅರ್ಪಿಸು ಅಂತ ಕೇಳ್ಬಿಟ್ಟ. ಅಬ್ರಹಾಮನ ಮನಸ್ಸು ಹೇಗಾಗಿರ್ಬೇಕು ಆವಾಗ. 99 ವರ್ಷಗಳು ನಾನು ಮಕ್ಕಳಿಲ್ಲದೆ ಇದ್ದೆ, ಈಗ ದೇವರು ಒಂದೇ ಮಗನನ್ನು ಕೊಟ್ಟ. ಆದ್ರೆ ಆ ಮಗನನ್ನು ದೇವ್ರು ಕೇಳ್ತಾನಲ್ಲ, ಕೊಡೋದು ಹೇಗೆ? ದೇವ್ರೇ, ನನಗೊಬ್ಬನೇ ಮಗನ ಕೊಟ್ಟಿದ್ಯಾ, ಅದನ್ನ ನಾನು ಕೊಡೋದಿಲ್ಲ ಅಂತ ಅವನು ಹೇಳಿಲ್ಲ. ಅವನು ಅರ್ಪಿಸುವುದಕ್ಕೆ, ತನ್ನ ಮಗನನ್ನು ಅರ್ಪಿಸುವುದಕ್ಕೆ ಸಿದ್ಧನಾಗೇ ಬಿಟ್ಟ. ತನ್ನ ಕತ್ತಿಯನ್ನು ಹಿಡಿದು ಆ ಹುಡುಗನನ್ನ ವಧಿಸ್ಲಿಕ್ಕೆ ಕತ್ತಿ ಎತ್ತೇ ಬಿಟ್ಟ. ಆಗ ದೇವರು ತಡೆದ. ನೋಡು, ನಿನ್ನ ಮಗನ ಬದಲಾಗಿ ಒಂದು ಟಗರು ಆ ಪೊದೆಯಲ್ಲಿ ಸಿಗಾಕೊಂಡಿದೆ, ಅದನ್ನು ತಂದು ನನಗೆ ಅರ್ಪಿಸು ಅಂತ ಹೇಳ್ಬಿಟ್ಟ. ನಾನು ಯಾಕೆ ಇದನ್ನ ಹೇಳುವಾಗ ಬಹಳ ಗಂಭೀರವಾದ ಸಂಗತಿ ಏನಂದ್ರೆ, ಹಳೆಯ ಒಡಂಬಡಿಕೆಯ ಭಕ್ತರು, ಹೊಸ ಒಡಂಬಡಿಕೆಯ ಭಕ್ತರು, ಅವರೆಲ್ಲರೂ ದೇವರ ಸೇವೆಯನ್ನು ಮಾಡಿದಂಥವ್ರು ಯಥಾರ್ಥವಾಗಿ ಅವರು ತಮ್ಮ ದೇಹಗಳನ್ನು ದೇವರಿಗೆ ಅರ್ಪಿಸ್ಬಿಟ್ರು. ಆದರೆ ದೇವರು ಇವತ್ತು ನನ್ನ ದೇಹವನ್ನ, ನಿನ್ನ ದೇಹವನ್ನು ಕೇಳ್ತಾ ಇದ್ದಾನೆ. ಯಾಕೆ ಕೇಳ್ತಾ ಇದ್ದಾನೆ? ನಮ್ಮ ದೇಹದಲ್ಲಿ ದೇವರಿಗೆ ಕೊಡದೆ ಹೋದ್ರೆ, ನಮ್ಮ ದೇಹಗಳನ್ನು ನಾವೇ ಇಟ್ಕೊಂಡ್ರೆ ಖಂಡಿತವಾಗಿಯೂ ಅದನ್ನ ಕೆಟ್ಟದಕ್ಕಾಗಿ ನಾವು ಅದನ್ನು ಉಪಯೋಗಿಸ್ತೇವೆ. ಅದ್ರಲ್ಲಿ ಯಾವಿದು ಅಂತ ಸಂದೇಹ. ಆದ್ರೆ ನೀತಿ ಕೃತ್ಯಗಳನ್ನು ನಡೆಸುವ ಸಾಧನನಾಗಿ ನಾವು ಅರ್ಪಿಸಬೇಕಾಗಿದೆ ನಮ್ಮ ದೇಹಗಳನ್ನು. ಅದಕ್ಕಾಗಿ ದೇವರು ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹನ ಇಟ್ಕೊಂಡಿದ್ದೇವೆ ನಿಜವೇ, ಆದ್ರೆ ಈ ದೇಹದಿಂದ ದೇವರ ಮಹಿಮೆಗಾಗಿ, ದೇವರ ಸಭಾ ಸೇವೆಗಾಗಿ, ಇತರರ ಸೇವೆಗಾಗಿ, ಮತ್ತೆ ಆತ್ಮಗಳನ್ನ ದೇವರ ಕಡೆಗೆ ನಡೆಸುವುದಕ್ಕಾಗಿ ಈ ದೇಹವನ್ನ ನಾವು ಉಪಯೋಗಿಸ್ತಾ ಇದ್ದೇವಾ? ಇದು ಬಹಳ ಗಂಭೀರವಾದಂತ ಒಂದು ಸಂಗತಿ. ಎಷ್ಟು ಮೈಲಿ ಹೋಗಿದ್ದೇವೆ ದೇವರ ಸೇವೆಗಾಗಿ, ಎಷ್ಟು ಕಾರ್ಯಗಳನ್ನ ನಾವು ಮಾಡಿದ್ದೇವೆ, ಯೋಚನೆ ಮಾಡ್ಬೇಕಂತ ಒಂದು ಸಂಗತಿ. ನಮ್ಮ ದೇಹ ಒಂದು ವೇಳೆ ಇರುವುದಾದ್ರೆ ಅದು ದೇವರಿಗೆ ಉಪಯುಕ್ತಕ್ಕಾಗ ಮಾತ್ರ ದೇವರು ನಮಗೆ ಈ ದೇಹವನ್ನು ಕೊಟ್ಟಿದ್ದಾರೆ, ನಮ್ಮ ಸ್ವಂತಕ್ಕಾಗಿ ಅಲ್ಲ. ಆದ್ರಿಂದ ದೇವರ ವಾಕ್ಯ ಅದನ್ನೇ ಕೇಳ್ತದೆ. ಇವತ್ತು ಬಹಳ ಗಂಭೀರವಾದಂತಹ ಮಾತುಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಕೃತ್ಯವನ್ನು ನಡೆಸುವ ಸಾಧನಗಳನ್ನಾಗಿ ಮಾಡಬೇಡಿರಿ. ಆದರೆ ಸತ್ತವಳಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ದೇವರಿಗೆ ಒಪ್ಪಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನನ್ನ ಪ್ರಿಯ ಸಹೋದರಿ, ಇಲ್ಲಿಗೆ ನಾನು ಮುಗಿಸ್ತೇನೆ. ನೋಡ್ರಿ, ನಾವು ಹುಟ್ಟಿ ಎಷ್ಟು ವರ್ಷ ಆಯ್ತೋ ನಮಗೆ ಗೊತ್ತಿಲ್ಲ, ನಮ್ಮ ವರ್ಷಗಳು ನಮಗೆ ಗೊತ್ತಿದೆ. ಆದರೆ ಯಥಾರ್ಥವಾಗಿ ನಮ್ಮ ದೇಹಗಳನ್ನ ದೇವರಿಗೆ ಒಪ್ಪಿಸಿ ಅದರಿಂದ ನೀತಿ ಕೃತ್ಯಗಳನ್ನ ಸಾಧನವಾಗಿ ನಾವು ಉಪಯೋಗಿಸಿದ್ದೇವ. ನಮ್ಮ ದೇಹಗಳಿಂದ ದೇವರಿಗೆ ಮಹಿಮೆ ತಂದಿದ್ದೇವ. ಈ ದೇಹವನ್ನು ಉಪಯೋಗಿಸಿ ಆತ್ಮಗಳನ್ನು ನಾವು ಗೆದ್ದಿದ್ದೇವ. ಈ ದೇಹಗಳನ್ನು ಉಪಯೋಗಿಸಿ ದೇವರನ್ನು ಮಹಿಮೆ ಪಡಿಸಿದ್ದೇವ. ಬಹಳ ದೀರ್ಘವಾಗಿ ಯೋಚನೆ ಮಾಡ್ಬೇಕಂತ ಒಂದು ಸಮಯ ಇದಾಗಿದೆ. ಹೀಗೆ ಮಾಡುವ ಹಾಗೆ ದೇವರು
ಇಲ್ಲಿರುವಂತ ಎಲ್ಲರಿಗೆ ಬೇಕಾದ ಕೃಪೆಯನ್ನು ಕೊಡ್ಲಿ. ಆಮೇನ್.